ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ಕನ್ನಡ ವ್ಯಾಕರಣವನ್ನು ಅಧ್ಯಯನವನ್ನು ಮಾಡೋಣ. ಪರಿಷ್ಕೃತ ಕನ್ನಡ ವ್ಯಾಕರಣ 10ನೇ ತರಗತಿಯ ವಿದ್ಯಾರ್ಥಿಗಳ ವ್ಯಾಕರಣ ಅಧ್ಯಯನ, ವ್ಯಾಕರಣ ಛಂದಸ್ಸು ಮತ್ತು ಅಲಂಕಾರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ಅಧ್ಯಯನವನ್ನು ಮಾಡೋಣ. ಇದರಲ್ಲಿ ಮೊದಲೇದು ವರ್ಣಮಾಲೆಗಳು. ವರ್ಣಮಾಲೆಗಳು ಒಟ್ಟು 49. ಕನ್ನಡದಲ್ಲಿ ಇರುವಂತಹ ವರ್ಣಮಾಲೆಗಳು 49. ಅದರಲ್ಲಿ ಸ್ವರಗಳು 13, ವ್ಯಂಜನಾಕ್ಷರಗಳು 34, ಯೋಗವಾಹಕಗಳು 2. ಒಟ್ಟು ವರ್ಣಮಾಲೆಗಳು 49. ಕನ್ನಡದಲ್ಲಿ ಇರುವ ವರ್ಣಮಾಲೆಗಳ ಸಂಖ್ಯೆ 49. ಅದರಲ್ಲಿ ಸ್ವರಗಳ ಸಂಖ್ಯೆ 13, ವ್ಯಂಜನಾಕ್ಷರಗಳು 34, ಯೋಗವಾಹಕಗಳು 2. ಇನ್ನು ಸ್ವರಗಳಲ್ಲಿ ಮತ್ತೆ 2 ಪ್ರಕಾರಗಳು, ಹ್ರಸ್ವಸ್ವರ ಮತ್ತು ದೀರ್ಘಸ್ವರ. ಸ್ವರಗಳಲ್ಲಿ 2 ವಿಧಗಳು, ಹ್ರಸ್ವಸ್ವರ ಮತ್ತು ದೀರ್ಘ ಸ್ವರ. ಹ್ರಸ್ವಸ್ವರಗಳಲ್ಲಿ 13 ಸ್ವರಗಳಲ್ಲಿ ಹ್ರಸ್ವಸ್ವರ 6, ದೀರ್ಘಸ್ವರ 7, ಒಟ್ಟು 13 ಸ್ವರಗಳು. ಇನ್ನು ವ್ಯಂಜನಾಕ್ಷರಗಳಲ್ಲಿ 34 ವ್ಯಂಜನಾಕ್ಷರಗಳು, ವರ್ಗೀಯ ವ್ಯಂಜನಾಕ್ಷರಗಳು 25. ವರ್ಗೀಯ ವ್ಯಂಜನಾಕ್ಷರಗಳು 25, ಇಲ್ಲಿ ಮಿಸ್ ಆಗಿದೆ. ಇನ್ನು ಅವರ್ಗೀಯ ವ್ಯಂಜನಾಕ್ಷರಗಳು 19. ಆಮೇಲೆ ಯೋಗವಾಹಕಗಳಲ್ಲಿ ಅನುಸ್ವಾರ ಮತ್ತು ವಿಸರ್ಗ, ಒಂದು ಅನುಸ್ವಾರ ಇನ್ನೊಂದು ವಿಸರ್ಗ. ಇಲ್ಲಿ ನೋಡಿ, ಇನ್ನು ಹ್ರಸ್ವ ಸ್ವರಗಳು ಯಾವಪ್ಪ ಅಂದರೆ ಇಲ್ಲಿದೆ 6 ಹ್ರಸ್ವ ಸ್ವರಗಳು ಇಲ್ಲಿವೆ ನೋಡಿ, ಅ, ಇ, ಉ, ರು, ಎ, ಓ. ಇನ್ನು ದೀರ್ಘ ಸ್ವರಗಳು ಆ, ಇ, ಉ, ಎ, ಐ, ಓ, ಅಂ. ಇವೆಲ್ಲ ದೀರ್ಘ ಸ್ವರಗಳು. ಇನ್ನು ವರ್ಗೀಯ ವ್ಯಂಜನಗಳಲ್ಲಿ ಅಲ್ಪಪ್ರಾಣ 10, ಮಹಾಪ್ರಾಣ 10, ಅನುನಾಸಿಕ 5. ಅಲ್ಪಪ್ರಾಣಗಳು 10 ಇಲ್ಲಿ ಕೊಡಲಾಗಿದೆ ನೋಡಿ. ಇನ್ನು ಮಹಾಪ್ರಾಣಾಕ್ಷರಗಳು, ಅನುನಾಸಿಕಗಳು, ಆಮೇಲೆ ಅವರ್ಗೀಯ ವ್ಯಂಜನಗಳು. ಇವುಗಳ ಡೆಫಿನೇಷನ್ ಕೆಳಗೆ ನಾವು ಕೊಟ್ಟಿದ್ದೀವಿ, ಇಲ್ಲಿ ನೋಡಿ ಕೆಳಗೆ ಕೊಡಲಾಗಿದೆ. ಮೊದಲನೇದಾಗಿ ಸ್ವರಗಳು ಎಂದರೇನು? ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಸ್ವರಗಳು ಅಂತ ಕರಿತೀವಿ, ಅವು 13. ನೆಕ್ಸ್ಟ್ ಯೋಗವಾಹಕಗಳು, ಸ್ವರಗಳ ಜೊತೆಯಲ್ಲಿ ಕೂಡಿಕೊಂಡು ಹೋಗುವ ಅಕ್ಷರಗಳನ್ನು ಯೋಗವಾಹಕಗಳು ಅಂತ ಕರಿತೀವಿ. ನೆಕ್ಸ್ಟ್ ಬರೋದು ವ್ಯಂಜನಾಕ್ಷರಗಳು, ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ವ್ಯಂಜನಾಕ್ಷರಗಳು ಅಂತ ಕರಿತೀವಿ. ಹ್ರಸ್ವ ಸ್ವರಗಳು 6, ಏಕಮಾತ್ರ ಕಾಲದಲ್ಲಿ ಉಚ್ಚರಿಸುವ ಸ್ವರಾಕ್ಷರಗಳನ್ನು ಹ್ರಸ್ವ ಸ್ವರ ಅಂತ ಕರಿತೀವಿ. 2 ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ದೀರ್ಘ ಸ್ವರಗಳು ಅಂತ ಕರಿತೀವಿ. ದೀರ್ಘ ಸ್ವರಗಳು 7. ದೀರ್ಘ ಸ್ವರಗಳು 7, 2 ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಸ್ವರಾಕ್ಷರಗಳನ್ನು ದೀರ್ಘ ಸ್ವರಗಳು ಅಂತ ಕರಿತೀವಿ. ಇನ್ನು ಅಲ್ಪಪ್ರಾಣ, ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಅಲ್ಪಪ್ರಾಣಗಳು. ಅಲ್ಪಪ್ರಾಣಗಳ ಸಂಖ್ಯೆ 10. ಇನ್ನು ಮಹಾಪ್ರಾಣಗಳು, ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಮಹಾಪ್ರಾಣಗಳು ಅಂತ ಕರಿತೀವಿ, ಅವು ಕೂಡ 10. ಇನ್ನು ಅನುನಾಸಿಕ, ಮೂಗಿನಿಂದ ನಾಸಿಕದ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳನ್ನು ಅನುನಾಸಿಕಗಳು ಅಂತ ಕರಿತೀವಿ, ಅನುನಾಸಿಕಗಳ ಸಂಖ್ಯೆ 5. ಈ ನೆಕ್ಸ್ಟ್ ಗುಣಿತಾಕ್ಷರಗಳು, ಒಂದು ವ್ಯಂಜನಕ್ಕೆ ಒಂದು ಸ್ವರ ಸೇರಿ ಆಗುವ ಅಕ್ಷರವನ್ನು ಗುಣಿತಾಕ್ಷರ ಅಂತ ಕರಿತೀವಿ. ನೆಕ್ಸ್ಟ್ ಬರೋದು ಸಂಯುಕ್ತಾಕ್ಷರ ಅಥವಾ ಒತ್ತಾಕ್ಷರ, 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರವನ್ನು ಸಂಯುಕ್ತಾಕ್ಷರ ಅಥವಾ ಒತ್ತಾಕ್ಷರ ಅಂತ ಕರಿತೀವಿ. ಇದಿಷ್ಟು ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ವರ್ಣಮಾಲೆಗಳು, ಕನ್ನಡ ವ್ಯಾಕರಣದ ವರ್ಣಮಾಲೆಗಳ ಬಗ್ಗೆ ಅಧ್ಯಯನವನ್ನು ಮಾಡಿದ್ದೀವಿ. 10th ಕ್ಲಾಸ್ಗೆ ಬರುವಂತಹ ಎಲ್ಲ ವರ್ಣಮಾಲೆಗಳ ವಿವರಣೆಯನ್ನು ಈ ಒಂದು ವಿಡಿಯೋದಲ್ಲಿ ಕೊಡಲಾಗಿದೆ.